ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯಾರ ಮಧ್ಯಸ್ಥಿಕೆ ಇಲ್ಲದೆ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆಗಳ ಲಾಭ ಮುಟ್ಟಿಸುವ ಕಾರ್ಯ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಜನಕ್ಕೆ ಮನವು ಜಾಸ್ತಿ ಜ್ಞಾಪಿಸಬೇಕು. ಆ ದೃಷ್ಟಿಯಲ್ಲಿ ದೇವರಾಜರ ಸರ್ಕಾರದಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಮನೆ ಇಲ್ಲದವ್ರ ಮನೆ ಮತ್ತು PDS ಸಿಸ್ಟಮ್ ಇವತ್ತಿನ ಅನ್ನಭಾಗ್ಯ ಏನಿದೆ ಅದು ಒಂದಿನ PDS ಸಿಸ್ಟಮ್ ಅನ್ನೋದನ್ನು ಕೂಡ ನಾವು ಮರೆಯೋದಿಲ್ಲ. ಇವೆಲ್ಲವನ್ನು ಪ್ರಾರಂಭ ಮಾಡಿ ಇವತ್ತು ಕೂಡ ನಿಲ್ಲಿಸಿ ಎಲ್ಲ ಕಳೆದ ಸರ್ಕಾರದಲ್ಲಿದ್ದಂಥ ಹಣಕಾಸಿನ ಪರಿಸ್ಥಿತಿ 2.5 ಲಕ್ಷ ಕೋಟಿ ರೂಪಾಯಿ ಬಂಡವಾಳ. ಆದರೆ ಸಿದ್ದರಾಮಯ್ಯನವರ ಇನ್ನು ಮೊನ್ನೆ ಬಜೆಟ್ ಮಂಡಿಸಿದಾಗ 4,09,000 ಕೋಟಿಗೆ ಏರಿಸಿದಂಥ ಸಂಪನ್ಮೂಲವನ್ನು ವೃದ್ಧಿಪಡಿಸಿದಂಥ ಕೀರ್ತಿ ಸಿದ್ದರಾಮಯ್ಯ. ಆರ್ಥಿಕ 5 ಕಾರ್ಯಕ್ರಮಗಳನ್ನು ಹೊರಬರುವಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ಅಂತ ಹೆಮ್ಮೆಯಿಂದ ಹೇಳ್ತಾ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿಯವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ, ನಿರುದ್ಯೋಗಿಗಳಿಗೆ ಅನುಕೂಲವಾಗಿದೆ. ಈ ಯೋಜನೆಗಳಿಂದ ಹೆಣ್ಣು ಮಕ್ಕಳು ಸ್ವಾಭಿಮಾನದಿಂದ ಬದುಕು ಸಾಗಿಸಲು ಸಾಧ್ಯವಾಗಿದ್ದು ಅವರ ಜೀವನದ ಗುಣಮಟ್ಟ ಸುಧಾರಿಸಿದೆ ಎಂದರು. ಈ ಜಿಲ್ಲೆಯ 5,641 ಡಿಗ್ರಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ ಇದುವರೆಗೂ ಕೂಡ 14.5 ಕೋಟಿ ರೂಪಾಯಿಗಳ ಪ್ರತಿ ತಿಂಗಳ ಯಾರು ಏಜೆಂಟ್ ಇಲ್ಲದೆ ಅವರ ಅಕೌಂಟಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವೆಲ್ಲವೂ ಸೇರಿ 5,95,00,000 ಮಹಿಳೆಯ ಟ್ರಿಪ್ಗಳು ನಮ್ಮ ಬಸ್ಗಳಲ್ಲಿ ಓಡಾಡಿದ್ದಾರೆ. 1,500 ಕೋಟಿ ರೂಪಾಯಿಗಳನ್ನ ಈ ಜಿಲ್ಲೆಯ 2.5 ಲಕ್ಷ ಯಜಮಾನಿಯರಿಗೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ. 2024ರ ಚುನಾವಣೆಯಲ್ಲಿ ಮಹಾಲಕ್ಷ್ಮಿ ಅಂತ ಒಂದು ಯೋಜನೆಯನ್ನ ಘೋಷಣೆ ಮಾಡಿ 1 ಲಕ್ಷ ರೂಪಾಯಿನ ಪ್ರತಿಯೊಬ್ಬರ ಅಕೌಂಟ್ಗೆ ನಾವು ಹಾಕ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು. ಬಂಧುಗಳೇ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇದನ್ನ ರಾಹುಲ್ ಗಾಂಧಿ ಅವರು ತಾವು ಕೂತ್ಕೊಂಡು ತಮ್ಮ ಕಚೇರಿನಲ್ಲಿ ಕೂತ್ಕೊಂಡು ಮಾಡಿದಂತ ಯೋಜನೆ ಅಲ್ಲ. ಬದಲಿಗೆ ನೀವೇನ್ ಮಾಡ್ಬೇಕು ಅಂತ ಆ ಹಕ್ಕನ್ನ ನಾವು ಯಾರು ನಿಮ್ಮಿಂದ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನು ಮುಂದುವರಿಸಬೇಕು, ನಿಮಗೆ ಇದರಿಂದ ಅಭಿವೃದ್ಧಿ ಆಗಿದೆಯೋ, ನಿಮಗೆ ನಿಮ್ಮ ಮನೆಗೆ ಇದರಿಂದ ಒಳ್ಳೇದಾಗಿದೆಯೋ ಅಂತ ನೀವೆಲ್ಲ ಆ ಸಮಯದಲ್ಲಿ ಚಿಂತನೆ ಮಾಡಿ. ಈಗ ಚಿಂತನೆ ಮಾಡಿ ಅಂತ ಈಗ ಚಿಂತನೆ ಮಾಡಿ ಸರ್ಕಾರದ ಬಗ್ಗೆ ನಿರ್ಧಾರ ತಗೊಳ್ಳಿ ಅಂತ ನಾವು ಯಾರು ಇಲ್ಲಿರೋರು ಯಾರು ಕೇಳ್ಕೊಳ್ತಾ ಇಲ್ಲ. ಅದಕ್ಕೆ ಸಮಯ ಬರುತ್ತೆ. ಬಟ್ ಆದ್ರೆ ಸದ್ಯಕ್ಕೆ ನಿಮಗೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಎಲ್ಲೋ ಮನಸ್ಪೂರ್ವಕವಾಗಿ ಒಪ್ಕೊಳ್ಳಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು. ಭಾವನಾತ್ಮಕ ವಿಚಾರಗಳ ಮೇಲೆ ಅವರು ನಮ್ಮ ದೇಶವನ್ನ ಆಳ್ತಾ ಇದ್ದಾರೆ. ನಮ್ಮ ಅಭಿವೃದ್ಧಿ ವಿಚಾರ ಬೇಕಾಗಿಲ್ಲ, ನಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖಗಳು ಅವ್ರಿಗೆ ಬೇಕಾಗಿಲ್ಲ. ಇಂಥವರ ಮಾತುಗಳನ್ನ ಕೇಳಬೇಕಾ ಅಥವಾ ನುಡಿದಂತೆ ನಿಮ್ಗೇನು ನಾವು ಭಾಷೆ ಕೊಟ್ಟಿದ್ವಿ, ಮಾತು ಅಂದ್ರೆ ಮಾತು ಕಂಡ್ರಿ, 100ಕ್ಕೆ 100 ಗ್ಯಾರಂಟಿ ಅಂತ 5 ಗ್ಯಾರಂಟಿನ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 5 ಗ್ಯಾರಂಟಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಕೊಟ್ಟಿದ್ಯಾ ಇಲ್ವಾ? ಕೊಟ್ಟಿವೆ. ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀನಿವಾಸ್, ಶಾಸಕಿ ನಯನಾ ಮೋಟಮ್ಮ, ಜಿಲ್ಲಾಧಿಕಾರಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್, BH ಹರೀಶ್, AN ಮಹೇಶ್, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ, ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಉಪಸ್ಥಿತರಿದ್ದರು.